ನಾನು ನೇರವಾಗಿ ತಮಗೆಲ್ಲ ಗೊತ್ತಿದೆ. ನೋಡಿ, ನಾನು ಹೇಳೋದಕ್ಕೆ ನೇರವಾಗಿ ಹೇಳಬಲ್ಲ, ಏನಿಲ್ಲ. KH ಮುನಿಯಪ್ಪರು ನಾವು ಬಲಗೈ ಸಮುದಾಯ ಕೋಲಾರದಲ್ಲಿ ಹೆಚ್ಚಿದ್ರೂ ಕೂಡ ನಮ್ಮ ಎಡಗೈ ಬಲಗೈಯನ್ನು ಭೇದ ಭಾವನೆ ಗೊತ್ತೇ ಇರಲಿಲ್ಲ ನಮಗೆ. ಅಂಥ ಸಂದರ್ಭದಲ್ಲಿ ನಾವೊಬ್ಬ ಅನ್ಟಚಬಲ್ ಅಂತೇಳಿ ನಾವೆಲ್ಲ ಸೇರಿಸಿ ಮಾತಾಕಿ ಅವ್ರನ್ನ 7 ಬಾರಿ ಗೆಲ್ಲಿಸ್ತಾ ಇದ್ವಿ. ಇವತ್ತು ಅವ್ರಿಗೇನೆಂದರೆ ಅವರು ಇವತ್ತು ಗೆದ್ಕೊಂಡು ಹೋಗೋದಾಗ ಅಲ್ಲಿ ಗೆದ್ಕೊಂಡು ಹೋಗಬೇಕು, ಬೇರೆ ಕಡೆ ಬಂದು ನಮ್ಮ ಲೆಫ್ಟ್ ಭಾಗ ಅಂತೇಳಿ ರಾಜ್ಯದಲ್ಲಿ ಇಬ್ಬಾಗ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ. ಬಹುಶಃ ಅವರ ಕೈವಾಡಗಳು ಇರಬಹುದೇನೋ ಅಂತ ನಾವು ಕೂಡ ಅದು ಊಹೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ನೋಡಿ, ಈಗ ಒಂದು ಖಾಲಿ ಇರ್ತಕ್ಕಂಥ ಸ್ಥಾನ ಒಂದು ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು. ಇವತ್ತು ಮಹಿಳಾ ಪ್ರತಿನಿಧಿ ಇವತ್ತು ಸಂಪುಟದಲ್ಲಿಲ್ಲ. ಇನ್ನು ನಾವ್ಯಾರು ಮಹಿಳಾ ರೂಪದಲ್ಲಿ ಹೋಗಿ ಆ ಸ್ಥಾನ ಕೇಳುವಂಥದ್ದಕ್ಕೂ ಸಾಧ್ಯ ಇಲ್ಲ. ಅದರಿಂದ ಇವತ್ತು ಅದರ ಆಸೆಯನ್ನು ನಾವು ಬಿಟ್ಬಿಟ್ಟಿದ್ದೀವಿ. ಅದನ್ನು ಮತ್ತೆ ಸಚಿವ ಸ್ಥಾನ ಮತ್ತೊಂದು ಈಗ ಕೇಳುವಂಥ ಮಟ್ಟದಲ್ಲಿ ಇವತ್ತಲ್ಲಿ ಅವಕಾಶಗಳು ಇಲ್ಲ, ಖಾಲಿನೂ ಇಲ್ಲ. ಅದರಿಂದ ಅದರ ಪ್ರಯತ್ನ ನಾವು ಮಾಡ್ತಾ ಇಲ್ಲ. ನಾವು ಆಯಿತು, ಇವತ್ತು ಪಕ್ಷ ಯಾವ ಕಾರಣಕ್ಕೆ ಈ ರೀತಿ ತೀರ್ಮಾನ ಮಾಡ್ತು ಮತ್ತೊಂದು ಅವರೇ ಹೇಳಬೇಕಾಗತ್ತೆ. ಅವರು ಯಾವ ಮಾಹಿತಿಯನ್ನು ಪಡ್ಕೊಂಡಿದ್ರು. ಈಗ ಉದಾಹರಣೆಗೆ ನಂದೇ, ಈಗ ನಮ್ಮ ಜೊತೆಯಲ್ಲಿದ್ದಂಥ ಭಾಳ ಹಲವಾರು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ನನಗೆ ಇವತ್ತು ಕೈ ಬಿಟ್ಟಿದ್ದಾರೆ. ಯಾವ ಕಾರಣಕ್ಕೆ ಕೈ ಬಿಟ್ಟು ಕಾರಣ ಕೊಡಬೇಕಲ್ಲ. ಈಗ ನನ್ನಿಂದ ಏನಾದರೂ ಭ್ರಷ್ಟಾಚಾರ ಆಗಿತ್ತಾ, ನಾನೇನಾದರೂ ಭ್ರಷ್ಟಾಚಾರ ಆರೋಪಕ್ಕೆ ಒಳಗಾಗಿದ್ನಾ, ನಾನು ಇಲಾಖೆಯಲ್ಲಿ ಸರಿಯಾಗಿ ನಾನು ಇಲಾಖೆ ಜವಾಬ್ದಾರಿ ನಿರ್ವಹಿಸಿರಲ್ವಾ, ಇಲ್ಲ ಪಕ್ಷಕ್ಕೇನಾದರೂ ಮುಜುಗರ ಆಗೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ನಾ, ಏನು ನನ್ನಿಂದ ಆಗಿರ್ತಕ್ಕಂಥ ಲೋಪ. ಇವತ್ತು ನನ್ನ ಜೊತೆಯಲ್ಲಿದ್ದಂಥ ನನ್ನ ಆತ್ಮೀಯ ಸ್ನೇಹಿತರು ಸಹೋದ್ಯೋಗಿಗಳಿಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರ, ನಾನೇನು ಉತ್ತರ ಕೊಡಲಿ. ಇವತ್ತು ಸಚಿವರಾಗಬೇಕು ಅಂತ ಬಯಕೆ ವ್ಯಕ್ತಪಡಿಸ್ತಾ ಇರ್ತಕ್ಕಂಥವರ ಒಂದು ವಿಚಾರ. ಇವತ್ತು ನಾನು ಸಚಿವನಾಗಿ ಇವತ್ತು ನೀವು ಇಡೀ ಏನು ಸಿದ್ದರಾಮಯ್ಯ ಸಾಹೇಬ್ರವರ ಸಂಪುಟ ಏನಿತ್ತು, ಶಿವಕುಮಾರ್ ಅವರನ್ನು ಹೊರತುಪಡಿಸಿ ನೀವೆಲ್ಲರನ್ನೂ 2.5 ವರ್ಷ ಆಯಿತು ಅಥವಾ 3 ವರ್ಷ ಆಯಿತು ತೆಗೆದು ಎಲ್ಲರೂ ಹೊಸಬರಿಗೆ ಅವಕಾಶ ಕೊಟ್ಟಿದ್ರೆ ನಾವು ಯಾರೂ ಪ್ರಶ್ನೆ ಮಾಡುವಂಥದ್ದು ಇರಲಿಲ್ಲ. ಇವತ್ತು ನೀವು ಕೆಲವ್ರಿಗೆ ಅವಕಾಶ ಕೊಡ್ತೀರಾ, ಕೆಲವ್ರನ್ನ ತೆಗಿತೀರಾ ಅಂದರೆ ಅದಕ್ಕೊಂದು ಕಾರಣ ಇರಬೇಕಲ್ಲ. ಇಲ್ಲ ನಾವು ಆ ಹುದ್ದೆಗೆ ನಾವು ಯೋಗ್ಯರಲ್ವಾ, ನಮಗೆ ವಿದ್ಯಾರ್ಹತೆ ಇರಲಿಲ್ವಾ, ಆ ಒಂದು ಇಲಾಖೆ ನಿಭಾಯಿಸ್ತಕ್ಕಂಥ ನಮಗೆ ಶಕ್ತಿ ಇರಲಿಲ್ವಾ, ಅಥವಾ ನಾವು ಅದನ್ನು ಸರಿಯಾದ ರೀತಿ ನಿಭಾಯಿಸಲಿಲ್ವಾ, ಇವೆಲ್ಲ ಉದ್ಭವ ಆಗುತ್ತಲ್ಲ. ಇವತ್ತು ಒಳ್ಳೆ ಆತ ನನ್ನ ಜೊತೆಯಲ್ಲಿ ಭಾಳ ಜನಕ್ಕೆ ಈ ಥರ ಭಾಳ ನೋವಾಗಿದೆ. ಈಗ ಒಳಗೆ ಬಂದಿರತಕ್ಕಂಥವರ ಸಾಧನೆಗಳಿಗಿಂತ ನಮ್ಮ ಸಾಧನೆ ಭಾಳ ಕಮ್ಮಿ ಇತ್ತಾ? ಇವೆಲ್ಲ ಪ್ರಶ್ನೆಗಳಿಗೆ ಹೈಕಮಾಂಡ್ ಉತ್ತರ ಕೊಡಬೇಕಾಗುತ್ತೆ. ಅದರಿಂದ ನಾವು ಹೇಳೋವಂಥದ್ದು ಅದನ್ನೆಲ್ಲ ಬೆರೆಸೋಕೆ ಹೋಗೋದಿಲ್ಲ. ಈಗ ನಾವು ಕೇಳ್ತಾ ಇರೋಂಥದ್ದು ಇಷ್ಟೇ, ನಮ್ಮ 2 ಜಿಲ್ಲೆಗಳನ್ನು ಯಾಕೆ ಕಡೆಗಣಿಸಿದ್ರಿ? ಹಂಗಾರೆ ಮುಂದೆ ನಮ್ಮ ಜಿಲ್ಲೆಗಳಿಂದ ಶಾಸಕರು ಆಯ್ಕೆ ಆಗುವಂಥದ್ದು, ಪಕ್ಷದ ಶಾಸಕರು ಆಯ್ಕೆ ಆಗುವಂಥದ್ದು ಬೇಡವಾ? ಯಾವ ರೀತಿ ನಮಗೆ ಅಲ್ಲಿ ಬಲ ಕೊಡ್ತೀರಾ? ಇವತ್ತು ಒಂದು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಯಾರು ಇವತ್ತು ಬೇರೆ ಕಾರಣಗಳಿಗೆ ಮಂತ್ರಿಗಳಾಗಬೇಕು ಅಂತಕ್ಕಂಥದ್ದಲ್ಲ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾನು ಮಂತ್ರಿ ಆಗಿದ್ದೀನಿ, ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ. ನನ್ನ ಜಿಲ್ಲೆ ಬಗ್ಗೆ ಭಾಳ ನಾನು ಮುತುವರ್ಜಿ ವಹಿಸಿ ಭಾಳಷ್ಟು ಕೆಲಸಗಳನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಇವತ್ತು ಅದೇ ರೀತಿ ನಾರಾಯಣಸ್ವಾಮಿ ಅವ್ರಿಗಿದೆ, ನಂಜೇಗೌಡರಿಗಿದೆ, ಮಂಜು ಅವ್ರಿಗಿದೆ, ಇನ್ನೊಬ್ರಿಗಿದೆ, ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಸುಬ್ಬಾರೆಡ್ಡಿ ಅವ್ರಿಗಿದೆ, ಎಲ್ಲರಿಗಿದೆ. ಯಾಕೆ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ನಮ್ಗೆ ಅವಕಾಶ ಬಂದಾಗ ಒಂದು ಒಳ್ಳೆ ಕೆಲಸ ಮಾಡಬೇಕು, 16 ವರ್ಷ ಜನ ನೆನೆಸ್ಕೊಳ್ತಕ್ಕಂಥ ಅಭಿವೃದ್ಧಿ ಕೆಲಸ, ಒಂದು ಚಾಪನ್ನು ಮೂಡಿಸ್ಬೇಕು ಅಂತಕ್ಕಂಥ ಆ ಬಯಕೆ ಇರ್ತದೆ, ಇನ್ನೇನು ಬೇರೆ ಏನು ಉದ್ದೇಶ ಇಲ್ಲ. ನೋಡಿ, ಆ ಥರ ಯಾರು ಗೊತ್ತಿಲ್ಲ, ಆ ರೀತಿ ಯಾರು ನಾವು ಆರೋಪ ಮಾಡೋರಲ್ಲ. ಆ ರೀತಿ ಯಾರಾದರೂ ವಿರೋಧ ಪಕ್ಷದವ್ರು ಹೇಳ್ಕೊಳ್ತಾ ಇದ್ರೆ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ನಾವ್ಯಾರು ಸೂಟ್ ಕೇಸು ಮತ್ತೊಂದ್ರ ಬಗ್ಗೆ ನಾವ್ಯಾರು ಇಲ್ಲಿ ಚರ್ಚೆ ಮಾಡುವಂಥವ್ರಲ್ಲ. ನಾವು ಹೇಳ್ತಾ ಇರುವಂಥದ್ದು ನಮ್ಮ ಪಕ್ಷದ ಹೈಕಮಾಂಡ್ ಮೇಲೆ ಭಾಳಷ್ಟು ನಂಬಿಕೆ ಇತ್ತು, ಆದರೆ ಎಲ್ಲೋ ಒಂದು ಕಡೆ ಅದು ಹುಸಿ ಆಗಿದೆ ಅಂತಕ್ಕಂಥ ಬೇಸರ ಇತ್ತು. ಯಾರಿಗೆ ಈಗ ನೋಡಿ, ಈಗ 2.5 ವರ್ಷ ಅಂಥೇಳಿ ಬಹುಶಃ ಈಗ ನಾನು ಕೆಲವರಿಗೆ 2.5 ವರ್ಷ ಅಷ್ಟೇ. ಕೆಲವರಿಗೆ ಈಗ 2 ಪೋರ್ಟ್ಫೋಲಿಯೋ, 3 ಪೋರ್ಟ್ಫೋಲಿಯೋ, 4 ಪೋರ್ಟ್ಫೋಲಿಯೋ. ಈಗ ಎಲ್ಲರದ್ದು ಸಾಧನೆ ಅಥವಾ ಅವರ ಕಾರ್ಯಕ್ಷಮತೆ ಬಗ್ಗೆ ಅಳಿತ ಮಾಡಬೇಕಲ್ವಾ? ಇವತ್ತು ಬರೀ ಸುಧಾಕರ್ಗೆ 2.5 ವರ್ಷ ಅಥವಾ ಪಿರಿಯಾಪಟ್ಟಣ ವೆಂಕಟೇಶಣ್ಣನಿಗೆ 2.5 ವರ್ಷ, ಇನ್ನೊಬ್ರಿಗಿಲ್ಲ ಅಂತ. ಹಂಗಾರೆ ಯಾವ ರೀತಿ? ಹಂಗಾರೆ ನಮಗೇನು ವಿದ್ಯಾರ್ಥಿ ಇಲ್ವಾ? ನಮಗೇನು 75-80 ವರ್ಷ ವಯಸ್ಸಾಗ್ಬಿಟ್ಟಿದ್ಯಾ? ನಾವು ಪ್ರಥಮ ಬಾರಿ ಮಂತ್ರಿಗಳಾಗಿರುವಂಥದ್ದು. ನಾವು 22 ವರ್ಷ ನಾನು ರಾಜಕೀಯ ಕ್ಷೇತ್ರದಲ್ಲಿ ನಾನು 2004ರಲ್ಲಿ ನಾನು ಶಾಸಕ. ಅದರಿಂದ ಎಲ್ಲೋ ಒಂದು ಕಡೆ ಆಯ್ದ ಕೆಲವರಿಗೆ 2.5 ವರ್ಷ ಅಂತಕ್ಕಂಥದ್ದು ಕೇವಲ ಅವರ ಏನು ಹೇಳೋಕ್ಕೆ ನಾನು ದುರುದ್ದೇಶದ ಒಂದು ಕಾರಣ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಅದು ಎಲ್ಲರಿಗೂ ಆ ಮಾನದಂಡ ನೀವು ಅನ್ವಯಿಸಿದರೆ
ಯಾರ್ದು ತಕರಾರಿಲ್ಲ. ನಾರಾಯಣ ಸ್ವಾಮಿ ಅವ್ರಿಗೆ ಅವಕಾಶ ಆಗ್ತಿತ್ತು, ಇಲ್ಲ ನಂಜೇಗೌಡರಿಗೆ ಆಗ್ತಿತ್ತು, ಇಲ್ಲ ಮಂಜು ಅವ್ರಿಗೆ ಆಗ್ತಿತ್ತು, ಇನ್ನೊಬ್ರಿಗೆ ಆಗ್ತಿತ್ತು, ಸುಬ್ಬಾರೆಡ್ಡಿಗೆ ಆಗ್ತಿತ್ತು. ನೀವು ಅದನ್ನು ನೀವು ಸರಾಸಗಟಾಗಿ ಎಲ್ರಿಗೂ ಅನ್ವಯಿಸಬೇಕಾಗಿತ್ತು 2.5 ವರ್ಷ. ಯಾಕೆ ಇವಾಗ ಯಾರಿಗೂ ಅನ್ವಯಿಸಲಿಲ್ಲ ಅದನ್ನು? ಇದು ಎಲ್ಲ ಒಂದು ಕಡೆ ನಾವು ಕೇಳೋಕ್ಕೆ ಹೋದಾಗ ಅದಕ್ಕೆ ಉತ್ತರ ಸಿಗೋದಿಲ್ಲ. ಅದರಿಂದ ನಾವು ಹೇಳೋವಂಥದ್ದು ಈಗ ಆಗಿರೋಂಥದ್ದು ಆಗೋಗಿದೆ. ಈಗ ನಮ್ಮ ಜಿಲ್ಲೆಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಯಾವ ರೀತಿ ಸರಿಪಡಿಸ್ತೀರಾ, ನಮಗೆ ಗೌರವಗಳು ಸಿಗೋವಂಥ ರೀತಿಯಲ್ಲಿ ನಮ್ಮನ್ನು ಯಾವ ರೀತಿ ನಡೆಸ್ಕೊಳ್ತೀರಾ? ನಾಳೆ ಯಾರೋ ಬರ್ತಾರೆ, ವಾರಕ್ಕೆ 6 ತಿಂಗಳಿಗೆ 1 ದಿನ 2 ದಿನ ಬಂದು ಹೋಗೋವಂಥವ್ರಿಗೆ ಜವಾಬ್ದಾರಿ ಕೊಟ್ಟರೆ ನಾಳೆ ನಮ್ಮ ಜನಕ್ಕೆ ನಾವು ಇವತ್ತು ಎತ್ತಿನ ಒಳ್ಳೆ ನೀರು ಕೊಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ದೀವಿ. ಇವಾಗ ಆ ಕಾಮಗಾರಿ ತ್ವರಿತವಾಗಿ ಆಗಬೇಕು. ನಾವು ಇವತ್ತು ಭಾಳಷ್ಟು ಅದ್ರ ಕಡೆ ಗಮನ ಕೊಟ್ಟಿದ್ದೀವಿ. ಭೂಸ್ವಾಧೀನ ಪ್ರಕ್ರಿಯೆಗಳಾಗಿದ್ದಾವೆ, ಕಾಮಗಾರಿ ಪ್ರಗತಿ ಆಗಬೇಕಾಗಿದೆ, ವೇಗವಾಗಿ ಆಗಬೇಕಾಗಿದೆ. ನಾಳೆ ನಾವು ಚುನಾವಣೆ ಸಂದರ್ಭದಲ್ಲಿ ಕೇಳ್ತಾರೆ ಜನ ನಮಗೆ. ಇವತ್ತು KC ವ್ಯಾಲಿ ನೀರು ಸರಿಯಾದ ರೀತಿ ಬರ್ತಾ ಇಲ್ಲ, HN ವ್ಯಾಲಿ ನೀರು ಬರ್ತಾ ಇಲ್ಲ. ನಿರಂತರವಾಗಿ ನಾವು ಅದನ್ನು ಅದರ ಹಿಂದೆ ಬಿದ್ದು ಮಾಡಿಸ್ತಾ ಇದ್ದೀವಿ. ನಾಳೆ ಬರೋವಂಥವ್ರಿಗೆ ಅದೇ ರೀತಿಯಾದಂಥ ಬದ್ಧತೆ ಇರ್ತದೆ ಅಂತ ಹೆಂಗೆ ಹೇಳ್ತೀರಾ? ಇದೆಲ್ಲ ನಾವು ಜನರಿಗೆ ಉತ್ತರ ಕೊಡಬೇಕಲ್ವಾ? ಅದರಿಂದ ಇವತ್ತು ಸ್ಥಳೀಯವಾಗಿರುವಂಥವ್ರಿಗೆ ಗುರುಸುವಂಥದ್ದು ನಮ್ಮ ಜಿಲ್ಲೆ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗೆ ಇವತ್ತು ವಂಚಿತರಾಗಿದ್ದಾರೆ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಮಂತ್ರಿಗೆ ಸ್ಥಾನ ಕೊಟ್ಟಿಲ್ಲ, ಅವರೆಲ್ಲರ ಪರವಾಗಿ ನಾನು ಹೇಳ್ತೀನಿ, ಇದು ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಯಾಕಂದರೆ ಇವತ್ತು ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರಿಗೆ ಜಿಲ್ಲಾ ಮಂತ್ರಿಗಳನ್ನಾಗಿ ಮಾಡಿ ಆ ಜಿಲ್ಲೆಗಳ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಟ್ರೆ ಒಂದು ಸಮಗ್ರವಾದ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯ ಆಗಲಿಕ್ಕೆ ಸಾಧ್ಯ. ಅದು ಬಿಟ್ಟರೆ ಬೇರೆ ಬೂಟಾಟಿಕೆಗೆ ನಾವು ಮಂತ್ರಿಗಿರಿ ಮಾಡ್ದಂಗೆ ಆಗುತ್ತೆ. ಈಗ ನಾವು ನೋಡಿ, ಈಗ ನಾವು ಹೇಳ್ತಾ ಇರೋದು ಇಷ್ಟೇ, ನಾವು ಅದನ್ನೆಲ್ಲ ನಾವಿಲ್ಲಿ ಏನು ಪರಿಹಾರ ಅಂತಕ್ಕಂಥದ್ದನ್ನು ನಾವು ನಮ್ಮ ಹೈಕಮಾಂಡ್ ಅವರು ನಮ್ಮ ಜೊತೆ ಕೂತು ಮಾತಾಡೋಂಥ ಸಂದರ್ಭದಲ್ಲಿ ಅದು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಅಥವಾ ನಮ್ಮ AICC ವರಿಷ್ಠರು ಅವರ ಸಮ್ಮುಖದಲ್ಲಿ ಕೂತಾಗ ಏನೇನು ನಾವು ವಿಚಾರಗಳು ನಾವು ವ್ಯಕ್ತಪಡಿಸಬೇಕು ಅಂತಿದ್ದೀವಿ ಅವ್ರ ಮುಂದೆ ನಾವು ಮುಕ್ತವಾಗಿ ವ್ಯಕ್ತಪಡಿಸ್ತೀವಿ. ಈಗ ನಾವಾಗಿ ಹೋಗಿ ಭೇಟಿ ಆಗೋದಿಲ್ಲ. ಯಾಕಂದರೆ ನಾವು ಯಾರೂ ಕೂಡ ಬರೀ ಪಕ್ಷ ವರ್ತಿಸಿ ಗೆದ್ದಿದ್ದ ಅಲ್ಲ, ಸ್ವಂತ ಹಿಮ್ಮೆಜನೆ ಗೆದ್ದಿದ್ದೀವಿ. ಒಂದು ವೇಳೆ ನಮ್ಮ ಅಹವಾಲನ್ನು ಅವ್ರು ಕೇಳದೆ ಹೋದರೆ ಮುಂದೆ ನಮ್ಮ ನಿರ್ಧಾರ ನಾವು ತಗೊಳ್ತೀವಿ, ಅದನ್ನು ಮುಂದೆ ಹೇಳಿ ತೀರ್ಮಾನ ಮಾಡ್ತೀವಿ. ನೋಡಿ, ಅದನ್ನು ತೀರ್ಮಾನ ಮಾಡ್ತೀವಿ, ನೋಡೋಣ, ಕಾದು ನೋಡ್ತೀವಿ. ಧಾರಾಳ ತಗೊಳ್ಳಿ ಸ್ವಾಮಿ, ಧಾರಾಳ ವಾಪಸ್ ತಗೊಳ್ಳಿ. ಯಾರು ಬೇಡ ಅಂತಾರೆ? ಎಲ್ಲವನ್ನೂ ಧಾರಾಳ ತಗೊಳ್ಳಿ, ಎಲ್ಲವನ್ನೂ ಅವ್ರು ಯಾರು ಬೇಕಾದ್ರೂ ಕೊಡಲಿ, ನಮ್ಮದೇನು ಅಭ್ಯಂತರಗಳಿಲ್ಲ. ಎಲ್ಲ ನಿಗಮಗಳು ವಾಪಸ್ ತಗೊಳ್ಳಿ, ಎಲ್ಲ ನಿಗಮಗಳು ಕೂಡ ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಕೊಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಈಗ ಒಟ್ಟಾರೆಯಾಗಿ ಈಗ ಏನಾಗಿದೆ, ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾರ್ಯಾರು ಬೇಸರ ಹೊಂದಿದ್ದಾರೆ ಅವರೆಲ್ಲರೂ ಇವತ್ತು ನಮ್ಮ ಸಂಪರ್ಕ ಮಾಡ್ತಾ ಇದ್ದಾರೆ. ಇವತ್ತು ನಾವು ಎಲ್ಲರೂ ಒಟ್ಟಿಗೆ ಕೂತು ಒಂದು ಕಡೆ ಪಕ್ಷದ ವರ್ಚಸ್ಸು, ಪಕ್ಷದ ಗೌರವ ಜೊತೆಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಯಾವ ರೀತಿ ವರಿಷ್ಠರು ಸರಿ ಮಾಡ್ತಾರೆ. ಸರಿ ಮಾಡೋದಂದರೆ ಏನು ಮಂತ್ರಿ ಸ್ಥಾನಗಳಾಗಿರುವಂಥವ್ರು ಕಿತ್ಕೊಡಿ ಅಂತಲ್ಲ, ಯಾವ ರೀತಿ ಅದನ್ನು ಸರಿತೂಗಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ನಾವು ಇನ್ನೂ ಹೆಚ್ಚು ಜನ ಶಾಸಕರು ಸೇರಿ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇಲ್ಲ, ಈಗಾಗಲೇ ಅವರವರೇ ಪ್ರತ್ಯೇಕವಾಗಿ, ಕೆಲವರೆಲ್ಲ ಸಂಖ್ಯೆ ನಾನು ಹೇಳೋಕ್ಕಾಗೋದಿಲ್ಲ, ಪ್ರತ್ಯೇಕವಾಗಿ ಅವರವರೇ ಅಲ್ಲಲ್ಲೇ ಮಾತಾಡ್ತಾ ಇದ್ದಾರೆ. ಈಗ ನಾವು ಯಾರ್ಯಾರು ಇವತ್ತು ಬಹಿರಂಗವಾಗಿ ಬಂದು ಇವತ್ತು ಪಕ್ಷವನ್ನು ನಾವು ಇವತ್ತು ಒಂದು ನಮ್ಮ ಮನವಿಯನ್ನು ಮಾಡ್ತಾ ಇದ್ದೀವಿ ಪಕ್ಷಕ್ಕೆ, ಬಹುಶಃ ಅವರು ಮಾಡಿದಾಗ ನಾವೆಲ್ಲರೂ ಒಟ್ಟಿಗೆ ಸೇರ್ತೀವಿ, ನಿಮಗೆ ಮಾಹಿತಿ ಕೊಡ್ತೀವಿ. ನಾನು ಅದನ್ನು ಈಗ ಹೇಳೋಕ್ಕಾಗೋದಿಲ್ಲ, ಒಟ್ಟಾರೆ ನಾವು ಹೇಳ್ತೀವಿ. ಸಂಖ್ಯೆ ಅಂದ್ರೆ ಇದೆ. ಇಲ್ಲ ಸರ್, ಆ ಥರದ್ದೇನೂ ಆಗಿಲ್ಲ. ಬಹುಶಃ ಅವ್ರಿಗೆ ನಮ್ಮ ಅಗತ್ಯ ಇಲ್ಲ ಅಂತ ಕಾಣ್ತದೆ. ನೋಡೋಣ, ಅಗತ್ಯ ಇದೆಯೋ ಇಲ್ಲೋ ಅಂತ ಜನ ತೀರ್ಮಾನ ಮಾಡ್ತಾರೆ.